ಇಲ್ಲಿ ಕಾವ್ಯನ ಈಗ ಮದ್ವೆ ಮಾಡಿಸೋ ರೇಂಜ್‌ಗೆ ಅಭಿಮಾನಿಗಳು ಇಷ್ಟಪಡ್ತಾರೆ. ಯಾಕೆಂದ್ರೆ ಅಷ್ಟೊಂದು ಪ್ರಖ್ಯಾತಿಯನ್ನ ಹೊಂದಿರುವಂತ ಒಂದು ಜೋಡಿ ಆಗ್ಬಿಟ್ಟಿದ್ದಾರೆ. ಎಲ್ಲರ ಒಂದು ಫೇವರೇಟ್. ಎಲ್ಲೇ ಹೋದ್ರು ಜನರು ಇವರನ್ನ ಗುರುತಿಡಿದು ಮಾತನಾಡಿಸ್ತಾರೆ. ಅದಂತೂ ನಿಜವಾಗ್ಲೂ ಖಂಡಿತ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಖತ್ತಾಗಿರುವಂತ ಒಂದು ಜೋಡಿ ಕಾವ್ಯ ಮತ್ತೆ ಗಿಲ್ಲಿ. ಎಲ್ಲಾ ಕಡೆ ಅವರ ಒಂದು ಫೋಟೋಗಳನ್ನ ತಗೊಳ್ಳಿ. ಎಲ್ಲರೂ ಕೂಡ ಅಷ್ಟೇ ಇವರ ಫೋಟೋಗಳನ್ನ ಇಟ್ಕೊಂಡು ಸಖತ್ತಾಗಿ ಏನು ಅಣ್ಣ ಅತ್ತಿಗೆ ಅಂತೆಲ್ಲ ಅದ್ರ ಮೇಲೆ ಡಿಸೈನ್ ಮಾಡಿಸೋದೇನು, ಅವ್ರಿಗೆ ಗಿಫ್ಟ್ ಕೊಡೋದೇನು, ಮತ್ತೆ ಎಡಿಟ್ ಮಾಡೋದೇನು, ಫೋಟೋಗಳು ಕೊಲಾಜ್ ಮಾಡೋದೇನು, ಅಷ್ಟರ ಮಟ್ಟಿಗೆ ಜನರು ಗಿಲ್ಲಿ ಮತ್ತೆ ನಟ ಕಾವ್ಯನ ಇಷ್ಟಪಡ್ತಾರೆ. ಈಗ ಮೊನ್ನೆ ತಾನೇ ಚಿತ್ತಾರ ಅವಾರ್ಡ್ ಫಂಕ್ಷನ್ ಅಲ್ಲೂ ಸಹ ಒಟ್ಟಿಗೆ ಬ್ಲ್ಯಾಕ್ ಡ್ರೆಸ್ ನಲ್ಲಿ ಇಬ್ರು ಸಹ ಮಿಂಚಿದ್ರು. ಆಗ್ಲೂ ಕೂಡ ಜನರಿಗೆ ತುಂಬಾನೇ ಇಷ್ಟ ಆಗೋಯ್ತು. ಗಿಲ್ಲಿ ಮತ್ತೆ ಕಾವ್ಯ ಇದೇ ರೀತಿ ಮಿಂಚ್ತಾ ಇರ್ಲಿ, ಮತ್ತೆ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸ್ಲಿ, ಮತ್ತೆ ರಿಯಲ್ ಲೈಫ್ ನಲ್ಲೂ ಸಹ ಒಂದಾಗ್ಲಿ ಅಂತ ಜನರು ಕೂಡ ತುಂಬಾನೇ ಆಸೆ ಪಡ್ತಾ ಇದ್ದಾರೆ. ಗಿಲ್ಲಿಗೆ ಸಿನಿಮಾ ಅವಕಾಶಗಳು ಕೂಡ ಬರ್ತಾ ಇದೆ. ಅದಕ್ಕಾಗಿ ತಯಾರಿಯನ್ನು ಸಹ ಮಾಡ್ಕೋತಾ ಇದ್ದಾರೆ. ಏನು ವರ್ಕೌಟ್ ಎಲ್ಲವನ್ನೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ಹಲವಾರು ಈವೆಂಟ್ಸ್ ಪ್ರೋಗ್ರಾಮ್ಸ್ ಗಳಲ್ಲಿ ಪ್ರತಿ ದಿವಸ ಕೂಡ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಗಿಲ್ಲಿ ಅವರ ತಂದೆ ತಾಯಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಅವರಿಗೆ ಇದ್ರ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವರು ಹಳ್ಳಿ ಜನ. ಬಟ್ ಕಾವ್ಯ ಅವರ ತಂದೆ ತಾಯಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಅವರು ಕೂಡ ಬಹಳಷ್ಟು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಲವಾರು ಈವೆಂಟ್ಸ್ ಗಳಿಗೆ ಕಾವ್ಯ ಹೋದ್ರೆ ಅವರೇ ಕಳ್ಸಿಕೊಡ್ತಾರೆ, ಆರಾಮಾಗಿ ಹೋಗ್ಬಾ ಅಂತೆಲ್ಲ. ಸೊ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಕಾವ್ಯ ಅವರ ತಂದೆ ತಾಯಿ. ಸೊ ಮತ್ತೆ ಗಿಲ್ಲಿ ಅವರನ್ನ ಕಂಡ್ರೆ ಕಾವ್ಯ ಅವರ ತಂದೆ ತಾಯಿಗೂ ಕೂಡ ಅಷ್ಟೇ ಇಷ್ಟ, ಮತ್ತೆ ಅಷ್ಟೇ ಅಭಿಮಾನ. ಮನೆಗೂ ಸಹ ಇನ್ವೈಟ್ ಮಾಡಿದ್ರು. ಅಂತ ಒಂದು ಕುಟುಂಬ ಅಂತಾನೆ ಹೇಳ್ಬೋದು. ಮತ್ತೆ ಅಷ್ಟೇ ಪ್ರೀತಿಯನ್ನ ಕಾಣ್ತಾರೆ. ಸೊ ಕಾರಣದಿಂದಾಗಿ ಈಗ ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಲಿ ಅಂತ ಅಭಿಮಾನಿಗಳು ಬಹಳನೇ ಬಯಸ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಆ ತರ ಆದ್ರೆ ಜನರು ನೆಕ್ಸ್ಟ್ ಲೆವೆಲ್ ಖುಷಿ ಪಡೋದು ಗ್ಯಾರಂಟಿ. ಬಟ್ ಕಾವ್ಯ ಅವರಿಗೆ ಅಷ್ಟಾಗಿ ಇಷ್ಟ ಇಲ್ಲ. ಆದ್ರೆ ಗಿಲ್ಲಿ ಅವರಿಗೆ ಖಂಡಿತವಾಗಿಯೂ ಕೂಡ ಇಷ್ಟ. ಋಣಾನುಬಂಧ ಇದ್ರೆ ಖಂಡಿತವಾಗಿಯೂ ಕೂಡ ಹಾಳಾಗುತ್ತೆ ಬಿಡಿ ಅಣ್ಣ ಅಂತೆಲ್ಲ ಅಭಿಮಾನಿಗಳ ಹತ್ರ ಹೇಳ್ತಾರೆ.